ಎಸ್ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸಿರಾ 24 ನ್ಯೂಸ್. ನಾನು ನಿಮ್ಮ ಬರ್ಗೂರ್ ಅರ್ಷದ್. ಪ್ರತಿ ಊರಿನಲ್ಲೂ ಕೆರೆ ಇರುವಂತದ್ದು ಸರ್ವೇ ಸಾಮಾನ್ಯ. ಆದ್ರೆ ಇಲ್ಲೊಂದು ಅಡಿಕೆ ನಾಡು ಚನ್ನಗಿರಿ ಅನ್ನೋ ಒಂದು ಗ್ರಾಮದಲ್ಲಿ ಒಂದು ಕೆರೆನ ವಿಶೇಷವಾಗಿ ನಿರ್ಮಾಣ ಮಾಡಿರುವಂತದ್ದು. ಸ್ಥಳೀಯ ಜನರು ವಾಯು ವಿಹಾರ ಮಾಡೋದಕ್ಕೆ, ಅಂದ್ರೆ ಬೆಳಿಗ್ಗೆ ಮತ್ತೆ ಸಂಜೆ ವಾಕಿಂಗ್ ಮಾಡೋದಕ್ಕೆ ಅದ್ಭುತವಾದಂತಹ ಒಂದು ಕೆರೆಯ ಸುತ್ತಲೂ ಕೂಡ ಒಂದು ಪಾರ್ಕಿಂಗ್ ಟೈಲ್ಸ್ ಹಾಕಿ, ಇದಕ್ಕೆ ಒಂದು ಸುಸಜ್ಜಿತವಾದ ಸೇಫ್ಟಿ ಕಂಬಿಗಳನ್ನ ಹಾಕ್ಬಿಟ್ಟು ಇಲ್ಲಿ ಒಂದು ಕೆರೆ ನಿರ್ಮಾಣ ಮಾಡಿರುವಂತದ್ದು. ಇಲ್ಲಿ ಶಾಸಕರಾಗಿದ್ದಂತಹ ಮಡಾಳ್ ವಿರೂಪಾಕ್ಷಪ್ಪ ಅವರ ಕಾಲದಲ್ಲಿ, ಅಂದ್ರೆ ಅವ್ರು MLA ಆಗಿದ್ದಾಗ ಈ ಒಂದು ಕೆರೆನ ನಿರ್ಮಾಣ ಮಾಡ್ತಾರೆ. ಈ ಕೆರೆಯ ಸುತ್ತ ವಾಕಿಂಗ್, ಅಂದ್ರೆ ತುಂಬಾ ಜನ ಈ ಅಡಿಕೆನಾಡು ಚನ್ನಗಿರಿಯಲ್ಲಿರುವಂತಹ ವಾಸಿಗಳು ಪ್ರತಿ ದಿವಸನೂ ಕೂಡ ಇಲ್ಲಿ ವಾಕಿಂಗ್ ಮಾಡುವಂತದ್ದು. ಅದ್ರ ಜೊತೆಗೆ ಫ್ಯಾಮಿಲಿ ಕೂಡ ಬಂದು, ಮಕ್ಕಳು ಕೂಡ ಇಲ್ಲಿ ವಾಕಿಂಗ್ ಮಾಡಕ್ಕೆ ಅದ್ಭುತವಾದ ಪ್ರದೇಶ ಅಂತಾನೆ ಇಲ್ಲಿ ಹೇಳ್ಬೋದು. ಇಲ್ಲಿನ ಸ್ಥಳೀಯ ಜನರು ಕೂಡ ಬಹಳಷ್ಟು ಎಂಜಾಯ್ ಮಾಡುವಂತದ್ದು. ಮಕ್ಕಳು ಫ್ಯಾಮಿಲಿ ಜೊತೆನೂ ಕೂಡ ಇಂಥ ಅದ್ಭುತ ಜಾಗಕ್ಕೆ ಭೇಟಿ ಕೊಡ್ತಾರೆ. ಈ ವಿಡಿಯೋ ಮಾಡೋ ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ, ನೋಡಿ, ಇದು ದಾವಣಗೆರೆ ಜಿಲ್ಲೆಯಲ್ಲಿ ಚನ್ನಗಿರಿ ತಾಲೂಕು, ಚನ್ನಗಿರಿ ಪಟ್ಟಣದಲ್ಲಿರುವಂತದ್ದು ಈ ಕೆರೆ ಅಭಿವೃದ್ಧಿ ಆಗಿರುವಂತ ಪ್ರದೇಶ. ಬಹಳಷ್ಟು ತಾಲೂಕುಗಳಲ್ಲಿ ಅದ್ಭುತವಾದಂತಹ ಕೆರೆಗಳು ಇದಾವೆ. ಅದೇ ರೀತಿ ಅಕ್ಕಪಕ್ಕ ತುಂಬಾ ಜಾಗನೂ ಕೂಡ ಇರುವಂತದ್ದು. ಇದನ್ನ ಆಯಾ ತಾಲೂಕ್ ಮಟ್ಟದ ಶಾಸಕರು ಈ ವಿಡಿಯೋ ನೋಡ್ತಾ ಇದ್ರೆ ಗಮನಕ್ಕೆ ಹಾಕೊಂಡು ಪ್ರತಿ ತಾಲೂಕಲ್ಲೂ ಇಂತಹ ಒಂದು ಕೆರೆಯನ್ನ ನಿರ್ಮಾಣ ಮಾಡಿಕೊಡಿ. ಯಾಕಪ್ಪ ಅಂತಂದ್ರೆ ಫ್ಯಾಮಿಲಿ ಜೊತೆ, ಮಕ್ಕಳು ಜೊತೆ ಬಂದು ಈ ಒಂದು ವಾಕಿಂಗ್ ಮಾಡಿದಾಗ ಬಹಳಷ್ಟು ಎನರ್ಜಿ ಸಿಗುತ್ತೆ. ಇವಾಗ ನಾವು ಕೂಡ ವಿಡಿಯೋ ಮಾಡ್ತಾ ಇದ್ದೀವಿ, ಎಷ್ಟು ಅದ್ಭುತವಾದಂತಹ ಸಂತೋಷ ಆಗ್ತಾ ಇದೆ ಅಂದ್ರೆ ಅದು ಹೇಳಲಿಕ್ಕೆ ಆಗೋದಿಲ್ಲ. ಈಗ ಪ್ರತಿ ತಾಲೂಕಲ್ಲೂ ಇಂಥ ಕೆರೆ ಆಗ್ಲಿ ಅನ್ನೋದೇ ನಮ್ಮ ಮೂಲ ಉದ್ದೇಶ. ಅದೇ ರೀತಿ ಈಗ ನೀವು ಬೆಳಕಲ್ಲಿ ನೋಡ್ತಾ ಇದ್ದೀರಾ, ಕೆಲವೇ ಗಂಟೆಗಳಲ್ಲಿ ಕತ್ಲಾದಾಗ ನೋಡಿ, ಈಗ ಏನ್ ಪೋಲ್ ಇದಾವೋ ಇದರಲ್ಲಿ ಎಲ್ಲ ಲೈಟಿಂಗ್ ವ್ಯವಸ್ಥೆ ಇದೆ. ಈಗ ನೀವು ಕಾಣ್ಬೋದು, ಈ ಪೋಲ್ ಅಲ್ಲಿ ಲೈಟಿಂಗ್ ವ್ಯವಸ್ಥೆ ಇದೆ. ಸುತ್ತ ಕೆರೆಯ ಸುತ್ತನೂ ಕೂಡ ಇದು ಪೋಲ್ ಆನ್ ಆಗುತ್ತೆ, ಅಲ್ಲಿ ಲೈಟ್ ಬರುತ್ತೆ. ಮತ್ತೆ ರಾತ್ರಿ ಇಲ್ಲಿ ಆ ಫೀಲಿಂಗ್ ಆಗಲ್ಲ. ಅಂತ ಅದ್ಭುತವಾದಂತಹ ಬೆಳಕಿನ ಜೊತೆಗೆ ವಾಯು ವಿಹಾರ ಮಾಡಕ್ಕೆ ಸ್ಥಳೀಯ ಜನರು ಬರ್ತಾರೆ. ಈ ತಾಲೂಕಿನ ಜನ, ಅಂದ್ರೆ ಅಡಿಕೆನಾಡು ಚನ್ನಗಿರಿಯ ಜನ ಎಂಜಾಯ್ ಮಾಡ್ತಾ ಇದ್ದಾರೆ. ಇಂತಹದ್ದೊಂದು ಅದ್ಭುತವಾದಂತಹ ಸ್ಥಳ ಬೇರೆ ತಾಲೂಕಲ್ಲೂ ಆಗ್ಲಿ ಅನ್ನೋದೇ ಮೂಲ ಉದ್ದೇಶ ನಮ್ದು. ನಿಮ್ಗೆ ರಾತ್ರಿ ವಿಜುವಲ್ಸ್ ಕೂಡ ನಾವು ತೋರಿಸ್ತೇವೆ. ಸರಿಯಾದ ಸಮಯ ಸಂಜೆ 7 ಗಂಟೆ. ಸಂಜೆ 7 ಗಂಟೆಗೂ ಕೂಡ ಯಾರಾದ್ರೂ ಕೆರೆಯ ಸುತ್ತಮುತ್ತ ವಾಕ್ ಮಾಡ್ತಾರೆ ಅಂತಂದ್ರೆ ಆಶ್ಚರ್ಯ ಆಗ್ಬೋದಲ್ಲ ನಿಮ್ಗೆ. ನೋಡಿ, ಇಲ್ಲಿ ಅದ್ಭುತವಾದಂತಹ ಒಂದು ವಾತಾವರಣ ನಿರ್ಮಾಣ ಮಾಡಿರೋದ್ರಿಂದ ಇಲ್ಲಿ ಭಯ ಇಲ್ದಂಗೆ ಇಲ್ಲಿನ ಸ್ಥಳೀಯರು, ಅಡಿಕೆ ನಾಡು ಚನ್ನಗಿರಿಯ ಜನ 7 ಗಂಟೆ ಮೇಲೂ ಕೂಡ ಇಲ್ಲಿ ವಾಕಿಂಗ್ ಬರ್ತಾರೆ. ಇಂತಹ ಪ್ರದೇಶಗಳು ನಮ್ಮ ತಾಲೂಕಲ್ಲಿ ಆಗ್ಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ. ಯಾವಾಗ ನಿರ್ಮಾಣ ಆಗುತ್ತೋ ಕಾದ್ ನೋಡೋಣ. ಇದು ವಾಕಿಂಗ್ ಪ್ಲೇಸ್ ತುಂಬಾ ಚೆನ್ನಾಗಿದೆ. ಈ ಕೆರೆ ಎಲ್ಲ ವಾತಾವರಣ ಇರೋದ್ರಿಂದ, ಈ ಲೈಟಿಂದು ಎಲ್ಲ ಇರೋದ್ರಿಂದ ನಮಗೆ ವಾಕ್ ಮಾಡಿದ್ದು ತುಂಬ ಅನುಕೂಲ ಆಗ್ತಾ ಇದೆ. ಮತ್ತು ಹೊರಗಿಂದ ಬಂದರೆ ಈ ಥರ ವಾತಾವರಣ ನೋಡಿದರೆ ತುಂಬ ಖುಷಿ ಪಡ್ತಾರೆ. ಈ ಥರ ಇರೋದ್ರಿಂದ ಈ ಥರ ಮೊದಲು ವಾಕಿಂಗ್ ಪ್ಲೇಸ್ ಇರಲಿಲ್ಲ. ಈಗಿನ ಹೆಣ್ಮಕ್ಳಿಗೆ ಒಳ್ಳೆ ಅನುಕೂಲ ಆಗೈತೆ. ಇದು ಸೇಫ್ಟಿನೂ ಇದೆ, ತುಂಬ ಚೆನ್ನಾಗಿದೆ. ಇದು ಬೇರೆ ತಾಲ್ಲೂಕಿನಲ್ಲೂ ಈ ಥರ ಅಭಿವೃದ್ಧಿ ಆಗಬೇಕು, ಎಲ್ಲರಿಗೂ ಅನುಕೂಲ ಆಗಬೇಕು. ಈ ಥರ ಚೆನ್ನಾಗಿರುತ್ತೆ. ನಾವು ಈ ಥರ ಎಂಜಾಯ್ ಮಾಡೋದ್ರಿಂದ ಬೇರೆ ಜನಕ್ಕೂ ಅನುಕೂಲ ಆಗಲಿ, ಬೇರೆ ಕಡೆನೂ ಈ ಥರ ಅಭಿವೃದ್ಧಿ ಆಗಬೇಕು. ಸರ್ಕಾರದಿಂದ ಫೆಸಿಲಿಟೀಸ್ ಇದೆ ಸರ್, ಬಳಸ್ಕೊಂಡು ಜನಕ್ಕೆ ಹೆಲ್ಪ್ ಮಾಡ್ಬೇಕು ಅಷ್ಟೇನೆ. ಅದನ್ನ ನಮಗೆ ಗೊತ್ತಿರೋದಿಲ್ಲ, ಅದು ಅವ್ರು ಮಾಡ್ಬೇಕು. ಚನ್ನಗಿರಿ ತಾಲೂಕಿನಲ್ಲಿ ಮುಂಚೆ ಈ ಸ್ಥಳ ಓಡಾಡ್ಲಿಕ್ಕೆ ಅನುಕೂಲ ಇರಲಿಲ್ಲ. ಮಾಜಿ ಶಾಸಕರಾಗಿರ್ತಕ್ಕಂಥ ಮಡಾಳ್ ವಿರೂಪಾಕ್ಷನವರು ಒಂದು ಒಳ್ಳೆ ರೀತಿಯಲ್ಲಿ ಓಡಾಡ್ಲಿಕ್ಕೆ ಪಾತ್ವೆಯನ್ನು ಮಾಡಿಕೊಟ್ಟಿದ್ದಾರೆ. ಇದು 1 ಕಿಲೋಮೀಟ್ರ್, ಒಂದು ಸುತ್ತು 1 ಕಿಲೋಮೀಟ್ರ್ ಆಗುತ್ತೆ. ಹೆಣ್ಮಕ್ಳು, ಊರಿನ ಜನ ಎಲ್ಲ, ವೃದ್ಧರು ಓಡಾಡಲಿಕ್ಕೆ ಅನುಕೂಲ ಆಗ್ತಕ್ಕಂಥ ಒಳ್ಳೆ ತುಂಬ ಸ್ಥಳ ಇದೆ. ಆಮೇಲೆ ಗಾಳಿ ಸೇವನೆಗೆ, ವಾಕಿಂಗ್ಗೆ ಎಲ್ಲ ಚೆನ್ನಾಗಿ ಇಲ್ಲಿ ತುಂಬ ಅನುಕೂಲವಾದಂಥ ಪ್ರಶಸ್ತವಾಗಿ ಮಾಡಿಕೊಟ್ಟಿದ್ದಾರೆ. ಮುಂಚೆಗಿಂತಲೂ ಈ ಜಾಗ ಭಾಳ ಅನುಕೂಲ ಇದೆ. ಆರೋಗ್ಯಕ್ಕೆ, ವೃದ್ಧರು ಅವರೆಲ್ಲ ಓಡಾಡಲಿಕ್ಕೆ ಏನು ತೊಂದರೆ ಇಲ್ದಂಗೆ ತುಂಬ ಇಂಪ್ರೂವ್ ಮಾಡಿದ್ದಾರೆ. ಒಂದು ಸುಮ್ಮನೆ ಮಣ್ಣಿನ ದಿಬ್ಬ ಮಾತ್ರ ಇತ್ತು. ಈಗ ಇಲ್ಲೆಲ್ಲ ಫುಟ್ಪಾತ್ ಟೈಪ್ ಮಾಡಲಿಕ್ಕೆ, ಹೆಣ್ಮಕ್ಳಿಗೆಲ್ಲ ಸೇಫ್ ಆಗಿ, ಆಮೇಲೆ ಕೆರೆಗೆಲ್ಲ ಸೇಫ್ ಗಾರ್ಡ್ ಹಾಕಿ ಮಾಡಿರೋದ್ರಿಂದ ಅರ್ಧ ಕಿಲೋಮೀಟರ್ ಓಡಾಡ್ತಕ್ಕಂಥ ಜಾಗ ಹೆಚ್ಚು ಕಡಿಮೆ 1 ಕಿಲೋಮೀಟರ್ ಒಂದು ಸುತ್ತಳತೆಯನ್ನು ಓಡಾಡಿದ್ರೆ ಆರೋಗ್ಯಕ್ಕೆ ಅನುಕೂಲ ಆಗ್ತಕ್ಕಂಥ ವಾತಾವರಣ ನಿರ್ಮಿಸ್ಕೊಟ್ಟಿದ್ದಾರೆ. ವಾಕಿಂಗ್ ಮಾಡ್ಲಿಕ್ಕೆ ಎಲ್ಲೂ ಜಾಗನೇ ಇರ್ಲಿಲ್ಲ. ಚನ್ನಗಿರಿಯಲ್ಲಿ ಪ್ರಪ್ರಥಮ ಬಾರಿಗೆ ವಾಕಿಂಗ್ ಮಾಡಕ್ ಜಾಗನೇ ಇರ್ಲಿಲ್ಲ. ವಾಕಿಂಗ್ ಮಾಡ್ತಾ ಇರೋದು ಈಗ ಇದಾಗಿರೋದ್ರಿಂದಾನೇ ಫುಲ್ ವಾಕಿಂಗ್ ಮಾಡ್ತಾ ಇದ್ದಾರೆ ಜನ ಎಲ್ಲ. ಚೆನ್ನಾಗಿದೆ, ತೊಂದರೆ ಇಲ್ಲ. ಬಹಳ ಸಂತೋಷ ಆಗುತ್ತೆ. ಆರೋಗ್ಯ ಕೂಡ ಒಳ್ಳೆ ವಾತಾವರಣ ನಿರ್ಮಿಸ್ಕೊಟ್ಟಿದ್ದಾರೆ. ಇಂತಹ ಅದ್ಭುತವಾದಂತಹ ಸ್ಥಳಗಳನ್ನ ನಿಮಗೆ ಪರಿಚಯ ಮಾಡಿಸುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾನೆ ಇರ್ತೀವಿ. ನೋಡ್ತಾ ಇರಿ ಸಿರಾ 24 ನ್ಯೂಸ್. ನಾನು ನಿಮ್ಮ ಬರ್ಗೂರ್ ಅರ್ಷದ್.